ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶನಿವಾರದ ದಿನದಂದು ಈ 5 ಕಾರ್ಯಗಳನ್ನು ಮಾಡುವುದರಿಂದ ನಾವು ಶಿವ ಮತ್ತು ಶನಿದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ. ನಮ್ಮ ಕೌಟುಂಬಿಕ ಜೀವನದಲ್ಲಿ ಬರುವ ಸಮಸ್ಯೆಗಳು ದೂರವಾಗುವುದು, ಹಣಕಾಸಿನ ಸ್ಥಿತಿ ಉತ್ತಮವಾಗುವುದು. ಶ್ರಾವಣ ಶನಿವಾರದ ದಿನದಂದು ನಾವು ಯಾವ 5 ಕೆಲಸಗಳನ್ನು ಮಾಡಬೇಕು, ಇದರ ಪ್ರಯೋಜನವೇನು ಅಂತ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ. ನಮ್ಮ ಆಲ್ ರೌಂಡ್ ಕ್ಲಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೂ ಸನಾತನ ಧರ್ಮದಲ್ಲಿ ಶ್ರಾವಣ ಮಾಸದಲ್ಲಿ ಶಿವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಈ ಸಮಯದಲ್ಲಿ ಇತರ ದೇವರುಗಳು ಮತ್ತು ದೇವತೆಗಳು ಸಹ ಶಿವಪೂಜೆಯನ್ನು ಮಾಡುವ ಮೂಲಕ ಸಂತುಷ್ಟರಾಗುತ್ತಾರೆ. ಉದಾಹರಣೆಗೆ, ನೀವು ಶನಿವಾರದಂದು ಭಗವಾನ್ ಶಿವನನ್ನು ಪೂಜಿಸಿದರೆ ನೀವು ಶನಿದೇವನ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ. ಭಗವಾನ್ ಶಿವ ಮತ್ತು ಶನಿದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಶ್ರಾವಣ ಶನಿವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅಂತ ನೋಡೋಣ ಬನ್ನಿ. ಈ ಮಂತ್ರದೊಂದಿಗೆ ಶಿವಲಿಂಗಕ್ಕೆ ಜಲಾಭಿಷೇಕ. ಶ್ರಾವಣ ಮಾಸದ ಶನಿವಾರದ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮತ್ತು ಶ್ರೀ ಭಗವತಿ ಸಾಂಬ ಶಿವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ. ಸ್ನಾನೇಯಂ ಜಲಂ ಸಮರ್ಪಯಾನಿ ಎಂಬು ಮಂತ್ರವನ್ನು ಪಠಿಸಿ. ಇದರಿಂದ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಮತ್ತು ಶಿವನ ಮಹಾನ್ ಭಕ್ತನಾದ ಶನಿಯ ಆಶೀರ್ವಾದವನ್ನು ಸಹ ನೀವು ಪಡೆಯುತ್ತೀರಾ. ಕಪ್ಪು ಎಳ್ಳನ್ನು ದಾನ ಮಾಡಿ. ಶಿವ ಮತ್ತು ಶನಿದೇವನನ್ನು ಮೆಚ್ಚಿಸಲು ಕಪ್ಪು ಎಳ್ಳನ್ನು ದಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ನೀವು ಶಿವನಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದು. ಶ್ರಾವಣ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ನೀವು ಶನಿದೇವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಶಿವನು ನಿಮ್ಮ ಜೀವನದ ಸಮಸ್ಯೆಗಳು ತೊಡೆದು ಹಾಕುತ್ತಾನೆ ಎನ್ನುವ ನಂಬಿಕೆ ಇದೆ. ಅರಳಿ ಮರವನ್ನು ಪೂಜಿಸಿ. ಶನಿದೇವನ ಇನ್ನೊಂದು ಹೆಸರು ಪೀಪಲನಾಥ. ಆದ್ದರಿಂದ ಶ್ರಾವಣ ಶನಿವಾರದ ದಿನದಂದು ಅರಳಿ ಮರವನ್ನು ಪೂಜಿಸಬೇಕು. ಇದರಿಂದ ನೀವು ಶನಿದೇವನ ಆಶೀರ್ವಾದವನ್ನು ಪಡೆಯುತ್ತೀರಿ. ಶ್ರಾವಣ ಶನಿವಾರದಂದು ನೀವು ಅರಳಿ ಮರದ ಬಳಿ ದೀಪವನ್ನು ಬೆಳಗಿಸಿ ಮತ್ತು ನೀರನ್ನು ಅರ್ಪಿಸಬೇಕು. ಇದು ಶನಿದೇವನ ಆಶೀರ್ವಾದವನ್ನು ನಿಮಗೆ ತರುತ್ತರ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ತರುತ್ತದೆ. ರುದ್ರಾಕ್ಷಿಯನ್ನು ಧರಿಸಿ. ರುದ್ರಾಕ್ಷಿಯು ಶಿವನ ಸಂಕೇತವಾಗಿದೆ ಮತ್ತು ಅದನ್ನು ಧರಿಸುವುದರಿಂದ ಭಕ್ತರು ಶಿವನ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ. ಇದರೊಂದಿಗೆ ಶ್ರಾವಣ ಶನಿವಾರದಂದು ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ಶನಿದೇವನು ಸಂತುಷ್ಟನಾಗುತ್ತಾನೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಜನರಿಗೆ ಇದನ್ನು ಮಾಡುವುದರಿಂದ ತುಂಬಾ ಮಂಗಲಕರವೆಂದು ಹೇಳಲಾಗಿದೆ. ಶಿವ ಚಾಲೀಸ ಪಠಿಸಬೇಕು. ಶ್ರಾವಣ ಶನಿವಾರದ ದಿನವಂದು ಶಿವ ಚಾಲೀಸವನ್ನು ಪಠಿಸುವ ಮೂಲಕ ಭಗವಾನ್ ಶಿವನು ಬಹಳ ಪ್ರಸನ್ನನಾಗುತ್ತಾನೆ. ಶ್ರಾವಣ ಶನಿವಾರ ದಿನದಂದು ನೀವು ಶಿವ ಚಾಲೀಸವನ್ನು ಪಠಿಸುವ ಮೂಲಕ ಶಿವನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಈ ಕೆಲಸವನ್ನು ಮಾಡುವುದರಿಂದ ಶನಿದೇವನು ಸಹ ಸಂತೋಷ ಪಡುತ್ತಾನೆ ಮತ್ತು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಸಂತೋಷ ನೆಲೆಸುತ್ತದೆ. ಈ ರೀತಿ ನೀವು ಶ್ರಾವಣ ಮಾಸದಲ್ಲಿ ಶನಿವಾರದ ದಿನ ಮಾಡಬೇಕಾಗುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.